ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಿಮಗೆ 45ರಿಂದ 50 ವರ್ಷ ವಯಸ್ಸ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದು ನೋಡಿ. ನೀವು ಯಾವ ರೀತಿಯ ಒಂದು ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಿದಿರಿ, ನಿಮ್ಮ ನಿವೃತ್ತಿ ಜೀವನ ಇನ್ನೇನು ಸಮೀಪಿಸ್ತಾ ಇದೆ 10ರಿಂದ 11 ವರ್ಷಗಳ ಅವಧಿಯಲ್ಲಿ. ಆ ಒಂದು ಸಮಯಕ್ಕೆ ನೀವು ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿದ್ದೀರಾ ಅಂತ ಒಮ್ಮೆ ಏನಾದರೂ ಆಲೋಚನೆ ಮಾಡಿದ್ದೀರಾ? ಹಾಗಾದರೆ ಈ ವಿಡಿಯೋದ ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ನಮ್ಮ ಜೊತೆ ಇವತ್ತು NRI ಮನಿ ಕ್ಲಿನಿಕ್ನ ಚಂದ್ರಕಾಂತ್ ಭಟ್ ಅವರಿದ್ದಾರೆ. 40ರಿಂದ 50 ವರ್ಷ ಆಸುಪಾಸಿನ ಮಧ್ಯವಯಸ್ಕರು ಯಾವ ರೀತಿ ಫೈನಾನ್ಸ್ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಅವರು ನಮ್ಮ ಜೊತೆ ನೀಡಲಿಕ್ಕಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಚಂದ್ರಕಾಂತ್. ನಮಸ್ಕಾರ. ಅಂದ ಹಾಗೆ ಈ ಹಿಂದಿನ ವಿಡಿಯೋಗಳ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ ಮತ್ತು ನಮ್ಮ ವೀಕ್ಷಕರನ್ನು ಬಹಳ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ನಾವು ಈ ಭಾರತದಲ್ಲಿ ಏನಾಗುತ್ತೆ ಅಂದರೆ, ಈ 40ರಿಂದ 50 ವರ್ಷ ಆಗುವಾಗ ಒಂದಷ್ಟು ಅವರ ಅರ್ನಿಂಗಲ್ಲಿ ಟಾಪ್ ಅಂದರೆ ಪೀಕಲ್ಲಿ ಇರ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಅಂತಹ ಸ್ಯಾಲ್ರಿ ಏನಿರಲ್ಲ. ಅವರು ಈ ಫೈನಾನ್ಷಿಯಲ್ ಪ್ಲಾನ್ ಬಗ್ಗೆ ಯೋಚನೆ ಕೂಡ ಮಾಡಿರುವಂತಹ ಸಂದರ್ಭಗಳು ಕೂಡ ಬರಲ್ಲ, ಬಂದರೂ ಕೂಡ ಬರಲ್ಲ. ಈ ರೀತಿ ನಾನಾ ಕಾರಣಗಳಿರುತ್ತೆ. ಆದರೆ ಇದ್ದಕ್ಕಿದ್ದಾಗ ಯಾವಾಗ ರಿಟೈರ್ಮೆಂಟಿಗಿಂತ 10 ವರ್ಷ ಇದೆ, 15 ವರ್ಷ ಅಥವಾ 12 ವರ್ಷ ಇದೆ, ಆ ಟೈಮಿಗೆ ಯೋಚನೆ ಮಾಡ್ತಾರೆ, ರಿಟೈರ್ಮೆಂಟ್ ಪ್ಲಾನ್ ಏನು ಮಾಡಿಲ್ಲ ಅಂತ. ಸೊ ಅಂಥ ಒಂದು ಫಿನಾಮಿನ ಇರುವಾಗ ಈ 45ರಿಂದ 50 ವರ್ಷ ಆಸುಪಾಸಿನಲ್ಲಿರುವಂಥ ವ್ಯಕ್ತಿಗಳು ಯಾವ ರೀತಿಯ ಫೈನಾನ್ಸ್ ಪ್ಲಾನ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಗೈಡೆನ್ಸ್ ಮಾಡ್ತೀರಾ ಅಂತ. ನೋಡಿ, 45ರಿಂದ 50 ವರ್ಷಗಳ ಒಂದು ಈ ಪ್ರಾಯಘಟ್ಟ ಅನ್ನುವಂಥದ್ದೇನಿದೆ, ಇದು ಭಾಳಷ್ಟು ಇಂಟ್ರೆಸ್ಟಿಂಗ್ ಫೇಸ್. ಇದು ಯಾಕೆ ಇಂಟ್ರೆಸ್ಟಿಂಗ್ ಫೇಸ್ ಅಂತ ಹೇಳ್ತೇನೆ. ನೀವು ಒಂದು ಕೆರಿಯರ್ ಫೇಸ್ ಅಂದರೆ ಅಪ್ಪ ಅಮ್ಮನ ಸುಪರ್ದಿಯಿಂದ ಹೊರಗೆ ಬಂದು ಒಂದು ಕೆಲಸ ತಗೊಂಡು ವೃತ್ತಿ ಜೀವನ ಪ್ರಾರಂಭ ಮಾಡ್ತೀರಿ. 60 ವರ್ಷಗಳಲ್ಲಿ ಸಮೀಪ ಆಚೆ ಈಚೆಗೆ 1-2-3 ವರ್ಷದಲ್ಲಿ ನೀವು ರಿಟೈರ್ ಆಗ್ತೀರಿ. ಅಂದರೆ ಸುಮಾರು ಒಂದು 30-35 ವರ್ಷಗಳ ನಿಮಗೆ ಒಂದು ವೃತ್ತಿ ಜೀವನ ಇರ್ತದೆ. ಈ ವೃತ್ತಿ ಜೀವನ ಅನ್ನುವಂಥದ್ದು 2 ಇನ್ನಿಂಗ್ಸ್ಗಳಿದ್ದಂಗೆ ಕ್ರಿಕೆಟ್ನಲ್ಲಿ. ಎಲ್ರಿಗೂ ಕ್ರಿಕೆಟ್ ಇಂಟ್ರೆಸ್ಟು. ಸೊ ಇದರೊಳಗೆ ಕ್ರಿಕೆಟ್ ಅನಾಲಜಿಯಿಂದ ಹೇಳ್ತೇನೆ. ಇಲ್ಲಿ ಫಸ್ಟ್ 15 ವರ್ಷಗಳೇನಿದೆ ಇದು ಫಸ್ಟ್ ಇನ್ನಿಂಗ್ಸ್. ಈ ಫಸ್ಟ್ ಇನ್ನಿಂಗ್ಸ್ ನೀವು ಹೇಗೆ ಆಡಿದಿರಿ ಅದರ ಬೇಸಿಸ್ ಮೇಲೆ ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ನಿರ್ಧಾರ ಆಗ್ತದೆ. ನೀವೀಗ 45-50 ವರ್ಷಕ್ಕೆ ಬಂದಾಗ ನಿಮ್ಮದು ಫಸ್ಟ್ ಇನ್ನಿಂಗ್ಸ್ ಮುಗಿದೋಗ್ಬಿಟ್ಟಿದೆ. ಅಲ್ಲಿ ನೀವು ಚೆನ್ನಾಗಿ ಆಡಿದ್ದು ಲೀಡ್ ತಗೊಂಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಕಂಫರ್ಟೇಬಲ್. ಇಲ್ಲಿ ಅದ್ರ ನಂತರವೂ ನೀವು ಮಿಸ್ಟೇಕ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಆದರೆ 15 ವರ್ಷಗಳ ಕಾಲ ನೀವು ಚೆನ್ನಾಗಿ ಆಡಿದಿರಿ, ಸೇವಿಂಗ್ಸ್ ಮಾಡಿದಿರಿ, ಡಿಸಿಪ್ಲಿನ್ಡ್ ಲೈಫ್ ಇದೆ, ನೀವು ನಿಮ್ಮ ಶ್ರೀಮತಿಯವರು ಕೂತ್ಕೊಂಡು ಬೇಕಾದಂಥ ರೀತಿಯಲ್ಲಿ ಮಾಡಿದಿರಿ, ವೃತ್ತಿ ಜೀವನದಲ್ಲಿ ಏಳುಗತಿಯನ್ನು ಕಂಡಿದ್ದೀರಿ, ಪ್ರಮೋಷನ್ ಆಗಿದೆ, ಕ್ಯಾರಿಯರ್ ಕಂಪ್ನಿ ಚೇಂಜು, ದೇಶ ಬದಲು, ಕಂಪ್ನಿ ಬದಲು, ಕೆರಿಯರ್ ಬದಲು, ಏನೇ ಆಗಿರ್ಬೋದು, ಒಂದು ಗ್ರೋತ್ ಫೇಸನ್ನು ನೋಡಿರ್ತಾರೆ. ಭಾಳಷ್ಟು ಜನ ಮಿಡ್ ಲೈಫ್ ಫೈನಾನ್ಷಿಯಲ್ ಕ್ರೈಸಿಸನ್ನು ಈ ಪೀರಿಯಡ್ನಲ್ಲಿ ಅನುಭವಿಸ್ತಾರೆ. ಕರೆಕ್ಟ್. ಲೈಫ್ನಲ್ಲಿ ಏನನ್ನೂ ಸುಧಾರಿಸ್ಬೋದು ನಮಗೆ. ಆದರೆ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನಾನು ಹೇಳೋದಾದರೆ, ಮಿಡ್ ಲೈಫ್ ಫೈನಾನ್ಷಿಯಲ್ ಕ್ರೈಸಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಸಾಲ್ವ್. ನಿಜ. ಇದು ಹೇಗಂದರೆ, ನಾನು ಸುಳಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ. ಆ ಸುಳಿಯಿಂದ ಹೊರಗೆ ಬರಲಿಕ್ಕೆ ಹೋದರೆ ವಯಸ್ಸು ದಾಟಿ ಹೋಗ್ತದೆ, ಸುಳಿಯಲ್ಲಿದ್ದರೆ ಮುಳುಗಿ ಹೋಗ್ತದೆ. ಕರೆಕ್ಟ್. ಸೊ 2 ಕಡೆ ನೀವು ಸುಳಿಯಿಂದ ಹೊರಗೆ ಬರಬೇಕಾದ್ರೆ ನೀವು ವಯಸ್ಸು ಮುಗಿದು ರಿಟೈರ್ಮೆಂಟ್ ಅಂದರೆ ಯು ಆರ್ ಎ ಫೇಲ್ಡ್ ಪರ್ಸನ್ ಎಟ್ ದ ರಿಟೈರ್ಮೆಂಟ್. ಯು ವಿಲ್ ಕಮ್ ಔಟ್ ಆಫ್ ದ ಪ್ರಾಬ್ಲಮ್ಸ್. ಇಫ್ ಯು ಟ್ರೈ to continue the same habits, you will not even reach to the retirement. So midlife financial crisis ಅನ್ನುವಂಥದ್ದು ಯಾರಿಗೂ ಬರಬಾರ್ದು. ಈ ಒಬ್ಬ ಸಲಹೆಗಾರರ ಸೂಚನೆ ತೆಗೆದುಕೊಂಡ್ರೂ ಕೂಡ ನನ್ನ ಅನುಭವದ ಪ್ರಕಾರ ಮಿಡ್ ಲೈಫ್ ಫೈನಾನ್ಷಿಯಲ್ ಕ್ರೈಸಿಸ್ನಲ್ಲಿ ಇದ್ದವ್ರನ್ನ ಹೊರಗೆ ತೆಗೆಯೋದು ಅತಿ ಕಷ್ಟ. ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಸಾಕಷ್ಟು ಸ್ಯಾಕ್ರಿಫೈಸ್ ಬೇಕಾಗ್ತದೆ. ಗಂಡ ಹೆಂಡತಿ ಇಬ್ಬರಿಂದ, ಮಕ್ಕಳಿಂದ ಸ್ಯಾಕ್ರಿಫೈಸ್ ಬೇಕು. ಹೇಗೆ ಒಂದು ಡಯಾಬಿಟಿಸ್ ಬಂದವರಿಗೆ ನೀವು ಉಪವಾಸ ಮಾಡಬೇಕು, ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು ಅಂತ ಡಾಕ್ಟ್ರುಗಳು ಹೇಗೆ ಕಟ್ಟಳೆ ಹಾಕ್ತಾರೆ, ನಾವು ಅದೇ ರೀತಿ ಕಟ್ಟಳೆ ಹೇಳ್ತೀವಿ. ನಿಮ್ಮ ಹತ್ರ ಈ ಅಸೆಟ್ ಇದೆಯಾ, ಅಸೆಟ್ ಮಾರಿ, ಸೈಟ್ ಮಾರಿ, ಕ್ಲಿಯರ್ ಔಟ್, ಅದನ್ನೆಲ್ಲ ಕ್ಲಿಯರ್ ಮಾಡಿ 2-3 ಪ್ರಾಪರ್ಟಿ ಮಾಡಿ. ಇಲ್ಲಿ ಅಷ್ಟು ಕ್ಯಾಶ್ ಫ್ಲೋ ಇರೋದಿಲ್ಲ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಇದನ್ನೆಲ್ಲ ಮಾಡಿ ಕ್ಯಾಶ್ ಔಟ್ಫ್ಲೋ ವಿಪರೀತ ಆಗಿಬಿಡ್ತದೆ. ಸೊ ಅದನ್ನೆಲ್ಲ ಈ ಗ್ಯಾಂಗ್ರೀನ್ ಥರ ಕಟ್ ಮಾಡಿ ಬಿಸಾಕಬೇಕಾಗ್ತದೆ. ಒಂದು ಮಿನಿಮಲ್ ಎಕ್ಸ್ಪೆನ್ಸಲ್ಲಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಸೊ ಯಾರಾದರೂ ಮಿಡ್ ಲೈಫ್ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದರೆ ನೀವು ಸಲಹೆಗಾರರ ಸೂಚನೆಯನ್ನು ತಗೊಳ್ಳೇಬೇಕು. ಅವರ ಒಳ್ಳೆಯ ಮಾರ್ಗದರ್ಶನ ನೀಡುವಂಥವ್ರು ಬೇಕು. ಯಾವುದೊಳಗೋ ಹೂಡಿಕೆ ಹಾಕಿ ಇದು ರಿಟರ್ನ್ ಬರ್ತದೆ ಅನ್ನುವಂಥ ಸಲಹೆ ಅಲ್ಲ. ನೀವು ಏನನ್ನು ತೆಗಿಬೇಕು, ಇದನ್ನು ಯಾವುದನ್ನು ಇಟ್ಕೊಳ್ಬೇಕು, ಇಂಥ ಸೂಚನೆ ಮಾರ್ಗದರ್ಶನ ನೀಡುವಂಥ ಸಲಹೆಗಾರರು ಬೇಕು. ಹಾಗೆ ಈ ಕೆರಿಯರ್ ಅನ್ನುವಂಥದ್ದು ಉಂಟಲ್ಲ, ಇದು ಫಸ್ಟ್ ಹಾಫ್ ಆಫ್ ದ ಲೈಫ್ ಎಲ್ರಿಗೂ ಕೂಡ ಈಸ್ ಆಲ್ವೇಸ್ ಡಿಫಿಕಲ್ಟ್.
ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಫೇಸ್. ಹೇಗಂದರೆ ನೀವು ಈಗ ಕೆಲಸಕ್ಕೆ ಜಾಯ್ನ್ ಆಗಿದ್ದೀರಿ, ನಿಮಗೆ ತಿನ್ನಬೇಕಂತ ಆಸಕ್ತಿ, ಊರೂರು ತಿರುಗಬೇಕಂತ ಆಸಕ್ತಿ, ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಬೇಕಂತ ಆಸಕ್ತಿ, ಹೊಸದಾಗಿ ಮದುವೆ ಆಗ್ತೀರಿ, ಮಗು ಬರ್ತದೆ ಮನೆಯಲ್ಲಿ, ಎಲ್ಲವೂ ಸಂಭ್ರಮ. ಕರೆಕ್ಟ್. ಆ ಸಂಭ್ರಮದ ಮಧ್ಯೆ ನಿಮ್ಮ ಸಂಬಳ ಕಡಿಮೆ, ನಿಮಗೆಲ್ಲವೂ ಆಸಕ್ತಿ ಇದ್ದಾಗ ಹಣಕಾಸಿನ ಪೂರೈಕೆ ಕಮ್ಮಿ. ಕರೆಕ್ಟ್. ರೈಟ್. 45-50 ವರ್ಷ ಆದಾಗ ಎಲ್ಲ ವ್ಯವಸ್ಥೆಗಳಾಗಿರ್ತದೆ. ನಿಮ್ಮ ಸ್ಯಾಲ್ರಿ ಇಂಪ್ರೂವ್ ಆಗಿರ್ತದೆ, ಪ್ರಮೋಷನ್ ಆಗಿರ್ತದೆ, ಮನೆ ಕಟ್ಕೊಂಡಿರ್ತೀರಿ ಅಥವಾ ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆ ಮಾಡಿರ್ತೀರಿ, ರಿಟೈರ್ಮೆಂಟ್ಗೆ ಹಣವನ್ನು ಜೋಡಣೆ ಮಾಡ್ಕೊಂಡಿರ್ತೀರಿ, ಮಕ್ಕಳು ಒಂದು ಲೆವೆಲ್ಗೆ ಬಂದಿರ್ತಾರೆ, ಮನೆಗೆ ಬೇಕಾದ ಫ್ರಿಜ್ಜು, ಟಿ ವಿ, ಏನೇನು ಜೀವನದ ಅವಶ್ಯಕತೆಗಳಿದೆ ಅದೆಲ್ಲವನ್ನು ನೀವು ಮಾಡ್ಕೊಂಡಿರ್ತೀರಿ. ಹಣ ಜಾಸ್ತಿ ಇರ್ತದೆ, ಆದರೆ ಅವಶ್ಯಕತೆಗಳು ಅಷ್ಟು ಕಾಣೋದಿಲ್ಲ. ಕರೆಕ್ಟ್. ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿರೋರು ಅಥವಾ ನಿಮ್ಮ ಮಕ್ಕಳು ಅಂತ ಪ್ರಾಥಮಿಕ ಹಂತದಲ್ಲಿದ್ದರೆ ಭಯಪಡಬೇಡಿ. ನಿಮ್ಮ ಹಾಗೇ ನಿಮ್ಮ ಮಕ್ಕಳು ಸ್ಟಾರ್ಟಿಂಗ್ನಲ್ಲೇ ಇರಬೇಕಂತಿಲ್ಲ. ಫಸ್ಟ್ ಹಾಫ್ ಶುಡ್ ಆಲ್ವೇಸ್ ಬಿ ಸ್ಟ್ರಗಲ್, ಬಟ್ ಮೇಕ್ ಶ್ಯೂರ್ ಯು ಡೋಂಟ್ ಡೂ ಮಿಸ್ಟೇಕ್. ಪ್ರಥಮ ಇನ್ನಿಂಗ್ಸ್ನಲ್ಲಿ ಮಿಸ್ಟೇಕ್ ಮಾಡಬಾರ್ದು. ನಿಮಗೆ ಇನ್ನಿಂಗ್ಸ್ ದೊಡ್ಡ ಲೀಡ್ ಬೇಕಂತಿಲ್ಲ, ದೊಡ್ಡ ಕೆಲಸ ಏನು ಮಾಡಬೇಕಂತಿಲ್ಲ. ನೀವು ಸಾಲದ ಸುಳಿಗೆ ಬೀಳದೇ ಇರುವಂಥದ್ದು, ತಪ್ಪು ಅಭ್ಯಾಸಗಳಿಗೆ ಚಟಗಳಿಗೆ ಬಲಿಯಾಗದೇ ಇರುವಂಥದ್ದು, ಇದನ್ನು ನೀವು ಫಸ್ಟ್ ಹಾಫ್ನ ಲೈಫ್ನಲ್ಲಿ ಮಾಡಿದರೆ, ಇಫ್ ಯು ಆರ್ ಕ್ಲೀನ್, ಇಫ್ ಯು ಆರ್ ನ್ಯೂಟ್ರಲ್, ಹಣದ ಸುಳಿಯಲ್ಲಿ ಸಿಕ್ಕಾಕೊಳ್ಳದೆ ಇದ್ದರೆ 45-50 ವರ್ಷದ ನಂತರ ನೀವು ಸಿಕ್ಸರ್ನ ಮೇಲೆ ಸಿಕ್ಸರನ್ನು ನೋಡಿ ಹೋಗೋದು. ತಪ್ಪು ಮಾಡಬಾರ್ದು ಫಸ್ಟ್ ಹಾಫ್ನಲ್ಲಿ. ತಪ್ಪು ಮಾಡಿದರೆ ಮಿಡ್ ಲೈಫ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತದೆ. ಆ ಸುಳಿಯಿಂದ ಹೊರಗೆ ತೆಗೆಯೋದು ಕಷ್ಟ. 45 ವರ್ಷದಲ್ಲಿ ಏನೇನಾಗ್ತದೆ? 2 ಪ್ರಮುಖ ಘಟ್ಟಗಳು. ಒಂದು, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತಯಾರಾಗ್ತಾರೆ. ಕರೆಕ್ಟ್. ಎರಡನೇದು, ರಿಟೈರ್ಮೆಂಟ್ ಅನ್ನುವಂಥದ್ದು ನಿಮಗೆ ಕಾಣ್ತದೆ. ಈಗ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಜ. ಮನೇಲಿ ಹೆಂಡತಿ ಕಿರಿಕಿರಿ ಮಾಡ್ತಾರೆ, ಏನು ಮಾಡ್ತೀರಿ, ಏನು ಮನೆ ಎಷ್ಟಿದೆ, ಇದೆಯಾ ಇಲ್ಲ, ಮನೆ ಕಟ್ಟಿದ್ದೀರಾ ಇಲ್ಲ, ಎಲ್ಲ ಸಮಸ್ಯೆಗಳು ನ್ಯಾಚುರಲ್. ನಾನು ಗೃಹಿಣಿಯರ ಪರವಾಗಿ ಇದರೊಳಗೆ, ಯಾಕಂದರೆ ಶಿ ಈಸ್ ದಿ ಕಸ್ಟೋಡಿಯನ್ ಆಫ್ ಫ್ಯಾಮಿಲೀಸ್ ವೆಲ್ ಬೀಯಿಂಗ್. ಅವ್ರು ಕೇಳುವಂಥದ್ದು ಸರಿಯಾದ ಕ್ವಶನ್. ನಮಗೆ ಗಂಡಸರಿಗೆ ಕಿರಿಕಿರಿ ಆಗ್ತದೆ, ತುಂಬ ಬೈತಾ ಇರ್ತಾರೆ ಅಂತ ಅನ್ಸುತ್ತೆ. ಅವ್ರು ಬೈಯೋದು ಯಾವುದಕ್ಕೋಸ್ಕರ ಬೈಯುವಂಥದ್ದು? ನಿಮಗೆ ಕಾಯಿಲೆ ಇದ್ದರೆ ಗುಣ ಮಾಡಲಿಕ್ಕೆ ಕಹಿ ಔಷಧಿಯೇ ಬೇಕಲ್ಲ. ಕರೆಕ್ಟ್. ಸಿಹಿ ಔಷಧಿ ಕೊಟ್ಟು ಡಯಾಬಿಟಿಸ್ ಗುಣ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದರಿಂದ ಕಹಿ ಔಷಧಿ ಕೊಡಲೇಬೇಕು. ನಿಮ್ಮ ಪರವಾಗಿ ಅವ್ರು ಕೇಳಿದ್ರೆ ನಿಮ್ಮ ಸ್ನೇಹಿತರು ಯಾವ ಥರ ನಿಮ್ಮ ಹತ್ರ ಕೇಳಿದಾರ? ಸಾಧ್ಯ ಇಲ್ಲ, ಕೇಳೋದಿಲ್ಲಲ್ಲ. ಕರೆಕ್ಟ್. ಅದರಿಂದ ಅವ್ರು ಕೇಳುವಂಥದ್ದು ನಿಮಗೆ, ನಿಮ್ಮ ಲೇಟೆಂಟ್ ನೀಡ್, ನಿಮ್ಮ ಮನಸ್ಸಿನ ಲೆವೆಲ್ನಲ್ಲಿ ಇಲ್ಲದೆ ಇರುವಂಥ ಒಂದು ನೀಡನ್ನು ಅವರು ಆ ಲೆವೆಲ್ಗೆ ತಂದು ಹೇಳ್ತಾರೆ. ಇಲ್ಲ ನೋಡಿ, ಈ ಮೊದಲಿನ ಥರನೇ ಹಣ ಖರ್ಚು ಮಾಡಿದರೆ ಆಗಲ್ಲ, ಈಗ ಸ್ವಲ್ಪ ತೆಗೆದಿಡಿ, ಮಕ್ಕಳು ಹೊರಗಡೆ ಹೋಗ್ತಾರೆ, ಅವ್ರ ಲೈಫ್ ಅವ್ರು ಮೇಂಟೈನ್ ಮಾಡ್ತಾರೆ, ನೀವು ಇಬ್ಬರು ಇರೋದು, ಅದಕ್ಕೇನು ಜೋಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್. ಅವರು ಹೇಳೋದು ಸರಿ. ಮಕ್ಕಳ ವಿದ್ಯಾಭ್ಯಾಸ ನೋಡಿ, ನಿಮ್ಮ ಹತ್ರ ಸಾಕಷ್ಟು ಹಣದ ವ್ಯವಸ್ಥೆ ಇದ್ದು ನೀವು ವೆಲ್ ಟು ಡೂ ಫ್ಯಾಮಿಲಿ ಆಗಿದ್ದರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ಖರ್ಚನ್ನು ನೀವು ನಿಭಾಯಿಸಿ. ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ನಿಮ್ಮ ಒಂದು ಫ್ಯಾಷನ್ ವಸ್ತುಗಳಲ್ಲ. ಮಕ್ಕಳು ಇಂಥದೇ ಶಾಲೆಯಲ್ಲಿ ಓದಬೇಕು, ಇಂಥದೇ ಕಾಲೇಜಲ್ಲಿ ಓದಬೇಕು, ಇಂಥದೇ ದೇಶದಲ್ಲಿ ಓದಬೇಕು, ಅದರಿಂದ ಏನೂ ಆಗಲ್ಲ. ಎಜುಕೇಷನ್ ಅನ್ನುವಂಥದ್ದು ವ್ಯಾಪಾರ ಆಗಿದೆ ಅಷ್ಟೇ ಹೊರತು ಇವತ್ತಿನ ದಿವಸ ಎಜುಕೇಷನ್ನ ಡಿಗ್ರಿಗಳ ಮೇಲೆ ಯಾವ ಕೆಲಸವೂ ಸಿಗೋದಿಲ್ಲ, ಹಣ ಸಂಪಾದನೆ ಆಗೋದಿಲ್ಲ. ಅಲ್ಲ, ಎಷ್ಟೋ ಮಂದಿ ವಿದೇಶಕ್ಕೆ ಕಳಿಸಿ ಅಲ್ಲೇ ಓದಿಸೋಣ ಅಂತ ಹೇಳ್ತಾರೆ, ಅಮೇರಿಕಾ, ಆಸ್ಟ್ರೇಲಿಯಾ, ಬ್ರಿಟನ್ ಅಂತ. ಮಾಡೋದ್ರೊಳಗೆ ಏನು ತೊಂದರೆ ಇಲ್ಲ. ಅಲ್ಲಿಯ ಯೂನಿವರ್ಸಿಟಿಗಳು ಅಲ್ಲಿಂದ ಇಲ್ಲಿಂದ ಡೆಲಿಗೇಷನ್ ಬಂದು ಹೇಳ್ತಾರೆ ನಮ್ಮಲ್ಲಿ ಓದಿ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ವ್ಯಾಪಾರ. ಅಲ್ಲಿ ಓದಿದ ಕೂಡಲೇ ಏನು ಚೇಂಜ್ ಆಗೋದಿಲ್ಲ, ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆಗ್ತದೆ, ಆಗೋದಿಲ್ಲ ಅನ್ನುವಂಥದ್ದಲ್ಲ. ಈಗ ಉದಾಹರಣೆಗೆ ನೀವು ಹಳ್ಳಿಯಲ್ಲೇ ಇದ್ದವರಿಗೆ ಒಂದು ರೀತಿ ಮನಸ್ಸಲ್ಲಿರ್ತದೆ, ನಾನು ಹಳ್ಳಿಯವನು, ನಾನು ಪೇಟೆ ನೋಡಿಲ್ಲ. ಹಾಗೆ ಭಾರತದಲ್ಲಿದ್ದವರಿಗೆ ನಾನು ಫಾರಿನ್ ನೋಡಿಲ್ಲ, ನಾನು ಫಾರಿನಲ್ಲಿ ಓದಿದ ತಕ್ಷಣ ಏನೋ ಚೇಂಜ್ ಆಗ್ತದೆ ಅಂತ. ನನ್ನ 2 ಮಕ್ಕಳು ಕೂಡ ವಿದೇಶದಲ್ಲಿ ಓದಿದವರು. ಮೊದಲನೇ ಮಗ ಜರ್ಮನಿಯಲ್ಲಿ ಓದಿದರು, 2ನೇ ಮಗ ಕೆನಡಾದಲ್ಲಿ ಓದಿದರು. ಇಬ್ಬರು ಕೂಡ ನನ್ನೊಟ್ಟಿಗೆ ಸೇರ್ತಾರೆ. ನಾನು ಇಂಡಿಯಾದಲ್ಲಿ ಓದಿದ್ದು. ನಾನು ಎಂಥ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದವರು, ನನಗೆ ಯಾವ ಬೇಜಾರು ಇಲ್ಲ ಅದನ್ನು ಹೇಳ್ಕೊಳ್ಳಿಕ್ಕೆ. ಯಾಕಂದರೆ ಆ ಕಡು ಬಡತನವೇ ನಮ್ಮನ್ನು ಮೇಲೆ ಬರಲಿಕ್ಕೆ ಸ್ಫೂರ್ತಿ ಕೊಡ್ತದೆ. ಎಲ್ಲವೂ ಇದ್ದಾಗ ಅವರಿಗೆ ಆ ಸ್ಫೂರ್ತಿಯ ಸೆಲೆಯೇ ಸಿಗೋದಿಲ್ಲ. ಮಕ್ಕಳು ಲೈಫಲ್ಲಿ ಸಕ್ಸೀಡ್ ಆಗುವಂಥದ್ದು ಅವರ ಜ್ಞಾನ, ಅದಕ್ಕಿಂತ ಜಾಸ್ತಿ ಮಾರಲ್ ಕಂಡಕ್ಟ್. ಅವರು ಎಲ್ಲವನ್ನು ನಾನು ಯಾರಿಗೂ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ, ಮೋಸ ಮಾಡದೇ ಇದ್ದ ರೀತಿಯಲ್ಲಿ, ಡಿಸಿಪ್ಲಿನ್ಡ್ ವೇನಲ್ಲಿ ಸಾಫ್ಟ್ ಸ್ಕಿಲ್ಸ್ಗಳು ಬೇಕು. ಈ ಎಲ್ಲವೂ ಸ್ಕಿಲ್ಲು ಹಣದ ಖರ್ಚು ಆಗದೇ ಇದ್ದ ರೀತಿಯಲ್ಲಿ ಮನೆಯ ಪರಿಸರದಲ್ಲಿ ಅವರಿಗೆ ಸಿಗ್ತದೆ. ಸೊ ಲೀಡ್ ಎ ಲೈಫ್ ವಾಟ್ ಯುವರ್ ಚಿಲ್ಡ್ರನ್ ವಾಂಟ್ ಟು ಲೀಡ್ ದಟ್ ಲೈಫ್. ನಿಮ್ಮ ಮಕ್ಕಳು ನ್ಯಾಯಸ್ಥರಾಗಿರ್ಬೇಕಾದ್ರೆ ನೀವು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನ್ಯಾಯದ ರೂಪದಲ್ಲಿ ನೀವು ಜೀವನ ಮಾಡಬೇಕು. ಅದನ್ನು ಮಕ್ಕಳು ನೋಡಿ ಕಲಿತಾರೆ, ಓದಿ ಕಲಿಯೋದಿಲ್ಲ. ಮಕ್ಕಳು ನೋಡಿ ಕಲಿತಾರೆ. ನಾನು ಹೇಳೋದು, ಅಪ್ಪ ಅಮ್ಮನ ನೋಡಿದ ಕೂಡಲೇ ಇವ್ರು ಇಷ್ಟು ಒಳ್ಳೆಯ ಸಂಸ್ಕಾರ ಇದ್ದರೆ ಆ ಮನೆಯಿಂದ ಒಂದು ಹೆಣ್ಣು ತರ್ಬೋದು, ಆ ಮನೆ ಹುಡುಗನ ಮೇಲೆ ವಿಶ್ವಾಸ ಮಾಡ್ಬೋದು. ಯಾಕಂದರೆ ಆ ಮಕ್ಕಳು
ಕಂಟಿನ್ಯೂಸ್ ಅಪ್ಪ ಅಮ್ಮ ನೋಡಿರ್ತಾರೆ. ಕರೆಕ್ಟ್. ಅದು ಅವರ ಮನಸ್ಸಿನಲ್ಲಿ ಮೂಡಿ ಬರ್ತದೆ. ಸೊ ಡೋಂಟ್ ಓವರ್ ಸ್ಪೆಂಡ್. ಹಾಗೆ ನಿಮ್ಮ ಹತ್ರ ಹಣ ಜಾಸ್ತಿ ಇಲ್ವಾ, ಮಕ್ಕಳಿಗೆ ಹೈಸ್ಕೂಲ್ ಬಂದಾಗಿಂದ ಹೇಳಬೇಕು, ನೋಡಪ್ಪ ನಿನಗೆ ಯಾವ ಪ್ಯಾಷನ್ ಇದೆಯೋ ಅದು ಓದು. ಅದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಕಲಿನರಿ ಆರ್ಟ್ಸ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಯಾವುದೇ ಇರ್ಬೋದು. ನೀವು ಯಾವುದರಲ್ಲಿ ನೀವು ಪ್ಯಾಷನ್ ಇರ್ತದೆ, ನನಗೆ ಆಸಕ್ತಿ ಇರ್ತದೆ, ಡ್ಯಾನ್ಸ್, ಮ್ಯೂಸಿಕ್ ಯಾವುದೂ ಆಗ್ಬೋದು, ಆ ಫೀಲ್ಡಲ್ಲಿ ನೀವು ಮೇಲೆ ಬರ್ತೀರಿ. ಎಲ್ಲರೂ ಇಂಜಿನಿಯರ್ ಆಗಬೇಕಂತಿಲ್ಲ, ಎಲ್ಲರೂ ಡಾಕ್ಟರ್ ಆಗಬೇಕಂತಿಲ್ಲ. ಆ ಕಾಲ ಹೋಯ್ತು ಕೇಶವ ಪ್ರಸಾದ್ ಅವರು. ಇಂಜಿನಿಯರ್ಸ್ ಮಾತ್ರ ದುಡ್ಡು ಮಾಡೋದು. ಇವತ್ತು ಯಾರು ದುಡ್ಡು ಮಾಡೋದಿಲ್ಲ ಹೇಳಿ? ನಮ್ಮ ಯೂಟ್ಯೂಬ್ ಎಡಿಟರ್ಸ್ಗಳು ಹಣ ಮಾಡ್ತಾ ಇರುವಂಥದ್ದು ನೀವು ನೋಡಿದರೆ ದಿಗ್ಲಾಗಿ ಹೋಗ್ಬಿಡ್ತೀರಿ. ಕರೆಕ್ಟ್. ಒಬ್ಬೊಬ್ಬ ಯೂಟ್ಯೂಬರ್ಗಳು ಮಾಡುವಂಥ ದುಡ್ಡನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ. ರೇಡಿಯೋ ಆರ್ಜೆಗಳು ನಿಮ್ಗೆ ಒಳ್ಳೆ ಮಾತಾಡ್ಲಿಕ್ಕೆ ಬರ್ತದೆ, ಅದೇ ಪ್ಯಾಷನ್, ಅದನ್ನೇ ವೃತ್ತಿಯಾಗಿ ಮಾಡಿ. ಒಳ್ಳೆ ಡ್ಯಾನ್ಸ್ ಮಾಡ್ತೀರಾ, ಅದನ್ನು ವೃತ್ತಿಯಾಗಿ ಮಾಡಿ. ಒಳ್ಳೆ ಅಡುಗೆ ಮಾಡ್ತೀರಾ, ಅದನ್ನು ವೃತ್ತಿಯಾಗಿ ಮಾಡಿಕೊಳ್ಳಿ. ಅಲ್ಲಿ ನೀವು ಶೈನ್ ಆಗ್ತೀರಿ. ಸೊ ಇದಕ್ಕೆ ಜಾಸ್ತಿ ಖರ್ಚು ಮಾಡಬೇಕಂತ ಇಲ್ಲ. ಎರಡನೇದು, ಮಕ್ಕಳಿಗೆ ಏನು ಹೇಳಬೇಕಂತ ಹೇಳಿದರೆ, ನೀವು ಎಜುಕೇಷನ್ ಲೋನ್ ತಗೊಂಡೇ ಓದಬೇಕು. ಇದು ಹಣ ಇದ್ದ ಪೇರೆಂಟ್ಸ್ಗಳಿಗೂ ನನ್ನ ಒಂದು ರಿಕ್ವೆಸ್ಟ್ ಇದು. ಮಕ್ಕಳು ಯಾಕೆ ಅಂತ ಹೇಳ್ತೇನೆ ನೋಡಿ. ಒಂದು, ಸರ್ಕಾರ ಇವರಿಗೆ ಸಾಫ್ಟ್ ಲೋನ್ ಕೊಡ್ತದೆ, ಅಂದರೆ ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಲೋನ್ ಕೊಡ್ತದೆ. ನೀವು ಯಾವಾಗ ಮಕ್ಕಳಿಗೆ ಹೇಳ್ತೀರಿ, ನಾನು ಲೋನ್ ತೆಗೆಸ್ಕೊಡೋದು ಮಾತ್ರ ಅಲ್ಲ, ನಿನಗೆ ಲೋನ್ ತೊಗೊಂಡು ನಾನು ಕಟ್ಟೋದು ಅಪ್ಪನಾಗಿ ನಂದಲ್ಲ ಜವಾಬ್ದಾರಿ, ನೀನು ಲೋನ್ ತೊಗೊಂಡ್ಮೇಲೆ ನೀನೇ ಕಟ್ಟಬೇಕು. ಆದ್ದರಿಂದ ಖರ್ಚು ಮಾಡೋ ಮುಂಚೆ ಆಲೋಚನೆ ಮಾಡು. ನಿನಗೆ ಈಗಿಂದ ಲೋನ್ ಇದೆ, ಆದ್ದರಿಂದ ಸರಿಯಾಗಿ ಓದು. ಹೊರಗಡೆ ಹೋದ ಮೇಲೆ ಇದು ಕಟ್ಟದೇ ಇದ್ದರೆ ನಿನ್ನೆ ಹಿಂದೆ ಬ್ಯಾಂಕ್ ಬರ್ತದೆ, ಆ ಫೀಲಿಂಗ್ ಇರಿ. ಮೊದಲಿನ ಹಾಗೆ ಅಲ್ಲ. ನಾವು ಗ್ರ್ಯಾಜುಯೇಟ್ ಆಗಿ 1 ವರ್ಷದಲ್ಲಿ ಅಪ್ಪ ನಿನಗೆ ಇನ್ನು ಹುಡುಗಿ ನೋಡೋದ, ಯಾವಾಗ ಮದುವೆ ಮಾಡ್ಕೊತೀಯ, ಕಿರಿಕಿರಿ ಮಾಡ್ತಾಯಿದ್ರು. ಈಗ ನೋಡಿ ಮಕ್ಕಳು 30 ವರ್ಷದ ತನಕ ಮದುವೆ ಮಾಡ್ಕೊಳ್ಳಲ್ಲ. 21-22 ವರ್ಷ ಆದಮೇಲೆ, ಗ್ರ್ಯಾಜುಯೇಷನ್ ಆದಮೇಲೆ, ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಕೈ ತುಂಬ ಹಣ, ಸಂಸಾರದ ಜವಾಬ್ದಾರಿ ಇಲ್ಲ, ಅಪ್ಪ ಅಮ್ಮನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ಲ, ಯಾವ ಜವಾಬ್ದಾರಿ ಇಲ್ಲ. ಏನಾಗ್ತದೆ? ಟ್ರೇಡಿಂಗು, ಕ್ರಿಪ್ಟೋ, ಫಾರೆಕ್ಸು, ಎಲ್ಲ ರೀತಿಯಲ್ಲಿ ಹಣ ಹಾಳು ಮಾಡ್ಕೊತಾರೆ. ಹೈ ರಿಸ್ಕ್ನ ದಂಧೆಗೆ ಬೀಳ್ತಾರೆ. ಅದ್ರ ಬಳಿ ಆವಾಗ ಅವರಿಗೆ ಬಿಗಿನಿಂಗಿಂದಲೇ ಜವಾಬ್ದಾರಿಯುತವಾಗಿ ನಿನ್ನ ಎಜುಕೇಷನಿನ ಜವಾಬ್ದಾರಿ ನಿಂದು ಅಂತ ಹೇಳಿ ಕಳಿಸಿದರೆ, ಮೊದಲೇ ಸ್ಯಾಲ್ರಿ ಬಂದಾಗ ಆ ಒಂದು ಈ ಚೇಂಜಿಂಗ್ ಫೇಸ್ ಏನಿರುತ್ತೆ ಅವ್ರ ಲೈಫಲ್ಲಿ, ಅದನ್ನು ಅವ್ರು ಲೋನ್ ಕಟ್ಟಿದರೆ ಜವಾಬ್ದಾರಿಯುತವಾದಂಥ ಮಕ್ಕಳಾಗಿ ಬೆಳೀತಾರೆ ಅವರು. ಇದು ಅಪ್ಪ ಅಮ್ಮನಿಗೆ ನೋವು ಅನಿಸ್ಬೋದು, ಇದು ನೋವು ಅಲ್ಲ, ಇದು ನೀವು ಮಾಡುವಂಥ ಒಳ್ಳೆ ಕೆಲಸ. ನೀವು ಮಕ್ಕಳಿಗೆ ಸಣ್ಣಕ್ಕಿಂತ ಹೊಡೆದು ಕಲಿಸ್ಲಿಲ್ವ? ಅವಾಗ ಆಲೋಚನೆ ಮಾಡಿದರೆ ನನ್ನ ಮಗುಗೆ ನೋವು ಆಗ್ತಾಯಿದೆ ಅಂತ. ಇವಾಗಲೂ ಕೂಡ ಅಷ್ಟೇ, ಇದು ನಿಮ್ಮ ಧರ್ಮ, ಇದು ನಿಮ್ಮ ಜವಾಬ್ದಾರಿ. ನಿಮ್ಮ ಮಕ್ಕಳು ಒಳ್ಳೇದು ಬರಬೇಕಾದ್ರೆ ಅವರಿಗೆ ಎಜುಕೇಷನ್ ಲೋನ್ ಮುಖಾಂತರ ಮಾಡಿಸಿ. ಹಾಗೆ ನಿಮ್ಮ ಮಕ್ಕಳು ಸಡನ್ನಾಗಿ ಮಾಸ್ಟರ್ ಡಿಗ್ರಿ ಒಂದೇ ಸರ್ತಿ ಗ್ರ್ಯಾಜುಯೇಷನ್ ಆದ ಕೂಡಲೇ ಮಾಸ್ಟರ್ ಡಿಗ್ರಿ PhD ಮಾಡಬೇಕಂತ ಏನಿಲ್ಲ. ಅಂಡರ್ ಗ್ರ್ಯಾಜುಯೇಷನ್ ಆಗ್ತದೆ. ಈಗ ನೀವು ಹೊಸ ಎಜುಕೇಷನ್ ಪಾಲಿಸಿ ನೋಡಿ, ಎಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರು. ಅವ್ರಿಗೆ ಕೆಲಸಕ್ಕೆ ಸೇರಿಸಿ, ಜೀವನದ ಅನುಭವ ಬರಲಿ, ಕೆಲಸದ ಅನುಭವ ಬರಲಿ. ಆಮೇಲೆ ಅವ್ರಿಗೆ MBA ಬೇಕು, ಯಾವುದು ಬೇಕು ಆ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತದೆ, ನನ್ನ ಕೆಲಸದಲ್ಲಿ ನನಗೆ ಈ ಸ್ಕಿಲ್ ಬೇಕು, ಈ ಚಾಕ್ಯತೆ ಬೇಕು, ಈ ಹೊಸ ಸಬ್ಜೆಕ್ಟ್ನ ಬಗ್ಗೆ ನನಗೆ ಮಾಹಿತಿ ಬೇಕು. ಆದ್ದರಿಂದ ನಾನು ಆ ಕೋರ್ಸನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. 2 ವರ್ಷ ಕೆಲಸ ಮಾಡ್ತಾ ಇದ್ದೇನೆ. ಅದರ ನಂತರದ ವಿದ್ಯಾಭ್ಯಾಸಕ್ಕೆ ನೀವು ಅಪ್ಪ ಅಮ್ಮನಾಗಿ ಜವಾಬ್ದಾರಿ ತಗೊಳ್ಬೇಡಿ. ಅವರ ಹಣ ಉಳಿಸ್ಲಿ, ಹೊಸ ಕೋರ್ಸಿನ ಫೀಸ್ ಕಟ್ಟಲಿ, ಕೆಲಸ ಬಿಡಲಿ, ಓದಲಿ. ಎಂಥ ಅದ್ಭುತವಾದಂಥ ಮಕ್ಕಳನ್ನು ನೀವು ಪಡಿತೀರಿ ಆ ರೀತಿ ಮಾಡಿದರೆ. ಸೊ ಎಲ್ಲವೂ ನನ್ನ ಮಕ್ಕಳು ಕಷ್ಟಪಡಬಾರ್ದು. ಯಾಕೆ ಸ್ವಾಮಿ ಕಷ್ಟಪಡಬಾರ್ದು? ಕಷ್ಟಪಟ್ಟು ಹಾಳಾದವ್ರು ಇಷ್ಟು ತನಕ ಯಾರಿದ್ದಾರೆ ಹೇಳಿ? ಕಷ್ಟಪಡದೆ ಹಾಳಾದವರೇ ಹೊರತು ಕಷ್ಟಪಟ್ಟು ಯಾರು ಹಾಳಾಗೋದಿಲ್ಲ. ರೈಟ್? ಒಬ್ಬ ರೈತ ಕೆಲಸ ಮಾಡೋನು ದಿನಾ ಫಾರ್ಮಲ್ಲಿ ತಿರುಗೋದ್ರಿಂದ ಅವನಿಗೆ ಡಯಾಬಿಟೀಸೇ ಬರೋದಿಲ್ಲ. ಯಾವ ನಾರ್ಮಲ್ ಬಾಕಿಯವರಿಗೆಲ್ಲ ಆಫೀಸ್ನಲ್ಲಿ ಇರೋರಿಗೆ ಬರುವಂಥ ಯಾವ ಕಾಯಿಲೆಗಳು ರೈತರಿಗೆ ಬರೋಲ್ಲ. ಯಾಕೆ? ಅವ್ರು ಕಷ್ಟಪಡ್ತಾರೆ. ಸೊ ಎಲ್ಲಿ ಕಷ್ಟಪಡ್ತಾರೋ ಅಲ್ಲಿ ಸುಖ ಇರ್ತದೆ. ಇದು ಒಂದು. ಎಜುಕೇಷನ್, ಡು ನಾಟ್ ಓವರ್ ಸ್ಪೆಂಡ್, ಮೇಕ್ ಯುವರ್ ಚಿಲ್ಡ್ರನ್ ರೆಸ್ಪಾನ್ಸಿಬಲ್. ಮತ್ತು ಅವ್ರಿಗೆ ಯಾವ ಪ್ಯಾಷನ್ ಇದೆ ಅದ್ರ ಬಗ್ಗೆ ಅವರನ್ನು ಕಳಿಸಿ. ಮಕ್ಕಳ ಎಜುಕೇಷನು, ಮಕ್ಕಳು ಸೇರುವಂಥ ಶಾಲೆ ಇದು ನಿಮ್ಮ ಫ್ಯಾಷನ್ನ ವಸ್ತು ಅಲ್ಲ, ಇದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್. ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನುವಂಥದ್ದು ಬಹಳ ಒಂದು ಸೀರಿಯಸ್ ವಿಚಾರ. ನಾ ರಿಟೈರ್ಮೆಂಟ್ ಆಗಿ ಒಂದು 5 ವರ್ಷದಲ್ಲಿ ದೇವರ ಪಾದ ಸೇರಿಕೊಳ್ತಾ ಇದ್ದೆ, ಅದು ಆ ಕಾಲ ಹೋಯಿತು. ಈಗ ಹಾಗಲ್ಲ. ಹೌದು, 60 ವರ್ಷಕ್ಕೆ ನೀವು ರಿಟೈರ್ ಆದರೆ ಈ ಭೂಮಿಯಿಂದ ಮೇಲೆ ಹೋಗೋದನ್ನು ಮರೆತಿರ್ತೀರಿ. ಯು ವಿಲ್ ಲೀವ್ ಅಪ್ ಟು 80, 85, 90 ಇಯರ್ಸ್. ಇದರ ಕಾನ್ಸಿಕ್ವೆನ್ಸ್ ಹೇಳ್ತೇನೆ. 60ರಿಂದ ನೀವು 90 ವರ್ಷ ತನಕ ಬದುಕಿದರೆ ಎಷ್ಟು ವರ್ಷ ಬದುಕಿದ್ರಿ? 30 ವರ್ಷ. ನೀವು ಕೆಲಸ ಮಾಡಿದ ಎಷ್ಟು ವರ್ಷ?
30 ವರ್ಷದಿಂದ 60 ವರ್ಷ, 30 ವರ್ಷ ಕೆಲಸ ಮಾಡಿ 30 ವರ್ಷ ಬದುಕ್ತೀರಿ. ಈ 30 ವರ್ಷ ನಿಮಗೆ ಸಂಬಳ ಇದ್ದಾಗಲೇ ನಿಮ್ಮ ಜೀವನ ನಡೆಸ್ಲಿಕ್ಕೆ ಆಗಲಿಲ್ಲ, ಈಗ ಸಂಬಳ ಇಲ್ಲದಿದ್ದಾಗ ಹೇಗೆ ಜೀವನ ಮಾಡ್ತೀರಿ? ಪ್ಲಾನ್ ಇಲ್ಲದ್ರೆ ಬಹಳ ಕಷ್ಟ ಖಂಡಿತ. ಹೌದು, ಯಾಕಂದರೆ ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಮೆಡಿಕಲ್ ಅಡ್ವಾನ್ಸಸ್ ಜಾಸ್ತಿ ಆಗಿದೆ, ಎಲ್ಲ ಆಗಿದೆ. ಆದ್ದರಿಂದ ಜನ ಸಾಯುವುದನ್ನು ಮರೆತಿದ್ದಾರೆ. ಕರೆಕ್ಟ್. ಸೊ ನಿಮ್ಮಲ್ಲಿ ನೀವು ಸಾಯಲಿಕ್ಕೆ ತಯಾರಿಲ್ಲ. ಸೊ ಲಿವಿಂಗ್ ಲಾಂಗ್ ಈಸ್ ಎ ಗುಡ್ ನ್ಯೂಸ್ ಆ್ಯಂಡ್ ಎ ಬ್ಯಾಡ್ ನ್ಯೂಸ್ ಟುಗೆದರ್, ಕಾಂಬೋ ಪ್ಯಾಕೇಜ್. ಗುಡ್ ನ್ಯೂಸ್ ಬಿಕಾಸ್ ನೀವು ಬದುಕಲಿಕ್ಕೆ ದೇವರು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ದಟ್ಸ್ ಎ ಗುಡ್ ನ್ಯೂಸ್. ದೀರ್ಘಾಯುಷ್ಯ ಎಲ್ರಿಗೂ ಕೂಡ ಬಹಳ ಕೊಡಲಿ, ನಮ್ಮದು ಕೂಡ ಆಸೆ ಅದು. ಆದರೆ ಅದರೊಟ್ಟಿಗೆ ಬೇಕಾಗಿರ್ತಕ್ಕಂಥ ಹಣಕಾಸು ಕೂಡ ಇರಬೇಕು. ನೀವು ಜೀವನ ಮಾಡ್ತೀರಿ, ಆದರೆ ನನ್ನ ಹತ್ರ ಜೀವನಕ್ಕೆ ದುಡ್ಡಿಲ್ಲ. ಮೊದಲು 1 ಕಪ್ ಕಾಫಿ ಕುಡಿತಿದ್ದೆ, ಈಗ ಅರ್ಧ ಕಪ್ ಕಾಫಿ ಕುಡಿತೀನಿ. ಮೊದಲು ದಿನಕ್ಕೆ 2 ಸರ್ತಿ ಕಾಫಿ ಕುಡಿತಿದ್ದೆ, ಈಗ 1 ಸರ್ತಿ ಕಾಫಿ ಕುಡಿತೀನಿ. ಮೊದಲು ವರ್ಷ ಬಟ್ಟೆ ಚೇಂಜ್ ಮಾಡ್ತಿದ್ದೆ, ಈಗ 3 ವರ್ಷಕ್ಕೆ 1 ಸರ್ತಿ ಚೇಂಜ್ ಮಾಡ್ತೀನಿ. ಒಳಗಡೆ ಕುಗ್ಗಿ ಹೋಗ್ತೀರಿ ಸ್ವಾಮಿ. ಹೌದು, ಒಳಗೆ ಕುಗ್ಗಿ ಹೋಗ್ತೀರಿ. ಖಂಡಿತ. ರೈಟ್. ಸೊ ರಿಟೈರ್ಮೆಂಟ್ ಅನ್ನುವಂಥದ್ದು ಲಾಂಗ್ ಪೀರಿಯಡ್ ಆಫ್ ಅನ್ಎಂಪ್ಲಾಯ್ಮೆಂಟ್. 60ರಿಂದ 75 ವರ್ಷ ನಿಮ್ಮ ಗೋಲ್ಡನ್ ಇಯರ್ಸ್ ಅಂತ ಹೇಳ್ತಾರೆ. ನಾವು ದಾಖಲೆಗಳನ್ನು ನೋಡಿದರೆ, ಡೇಟಾ ನೋಡಿದರೆ 95% ಜನರಿಗೆ ಗೋಲ್ಡನ್ ಇಯರ್ಸ್ ಕನಸಿನಲ್ಲಿ ಮಾತ್ರವೇ ಹೊರತು ನನಸಾಗುವುದೇ ಇಲ್ಲ. ಇದಕ್ಕೆ ಕಾರಣ ಸ್ವಂತ ಅವರೇ ಹೊರತು ಬೇರೆ ಯಾರೂ ಅಲ್ಲ. ಅವರ ಇಗ್ನೋರೆನ್ಸ್ ಆ್ಯಂಡ್ ನೆಗ್ಲಿಜೆನ್ಸ್ ಬೋತ್ ಆರ್ ರೆಸ್ಪಾನ್ಸಿಬಲ್. ನನಗೇನು ಗೊತ್ತೇ ಇಲ್ಲಪ್ಪ, ನಂಗೆ ಸಕ್ಕರೆ ತಿಂದರೆ ಡಯಾಬಿಟೀಸ್ ಬರ್ತದೆ ಗೊತ್ತೇ ಇರಲಿಲ್ಲ, ಅದರಿಂದ ಸಕ್ಕರೆ ತಿಂದೆ. ಸೊ ಯುವರ್ ಇಗ್ನೋರೆನ್ಸ್ ವಿಲ್ ನಾಟ್ ಪ್ರಿವೆಂಟ್ ಡಯಾಬಿಟೀಸ್. ನೆಗ್ಲಿಜೆನ್ಸ್, ಅಪ್ಪ ಹೇಳಿದ್ದಾರೆ, ಅಮ್ಮ ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ, ಹೆಂಡತಿ ಹೇಳಿದ್ದಾರೆ, ಸಕ್ಕರೆ ತಿನ್ನಬೇಡಿ, ಅಷ್ಟು ತಿನ್ನಬೇಡಿ ಅಂತೇಳಿ ನಾನು ತಿಂದೆ. ನೆಗ್ಲಿಜೆನ್ಸ್, ದಟ್ ಈಸ್ ಆಲ್ಸೋ ಈಸ್ ಎ ಪ್ರಾಬ್ಲಮ್. ಸೊ ರಿಟೈರ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಇದಕ್ಕೆ ತಯಾರಿ ಬೇಕು. ತಯಾರಿ ಹೇಗೆ ಮಾಡಬೇಕು? ಇದಕ್ಕೆ ನೀವು ಫೈನಾನ್ಷಿಯಲ್ ಪ್ಲಾನರ್ಸ್ ಹತ್ರ ಕನ್ಸಲ್ಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ 60 ವರ್ಷಕ್ಕೆ ನಿಮ್ಮ ಸ್ಯಾಲ್ರಿ ಸ್ಟಾಪ್ ಆಗ್ತದೆ. ನಿಮಗೆ ಸ್ಯಾಲ್ರಿ ಸ್ಟಾಪ್ ಆದಾಗ ಅಲ್ಲಿಂದ ಮುಂದೆ ಸ್ಯಾಲರಿ ಹಾಗೆ, ನಿಮ್ಮ ವೇತನದ ಹಾಗೆ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬಂದು ಬೀಳಬೇಕು. ಅದಕ್ಕೆ ತಯಾರಿಯನ್ನು ಮಾಡಬೇಕು. ಇದಕ್ಕೆ ಮಾಡುವಂಥದ್ದು ಯಾವುದು? ಪಿಂಚಣಿ, ಕರೆಕ್ಟ್, ಪೆನ್ಷನ್, ಬಾಡಿಗೆ, ಯಾವುದು ಅನೂಚಾನವಾಗಿ ನಿಮಗೆ ತಿಂಗಳು ಬರ್ತದೋ ಅದು ಬಂದರೆ ಮಾತ್ರ ಸರಿಯಾಗ್ತದೆ. ಮ್ಯೂಚುವಲ್ ಫಂಡ್ಗಳು, ಸ್ಟಾಕ್ ಮಾರ್ಕೆಟ್ಗಳು, ಬೇರೆ ಯಾವುದೇ ರೀತಿಯ ಸ್ಟಾಕ್ ಮಾರ್ಕೆಟನ್ನು ಹೂಡಿಕೆಯಿಂದಾಗಿ ನಾನು ಜೀವನ ಮಾಡ್ತೀನಿ. ಇವತ್ತಿನ ದಿವಸದಲ್ಲಿ ಭಾಳಷ್ಟು ಜನ ಬೇಜವಾಬ್ದಾರಿಯುತವಾಗಿ SWP ಮಾಡಿ ರಿಟೈರ್ಮೆಂಟಲ್ಲಿ ನಾವು ಹಣವನ್ನು ತೆಗಿತೇವೆ ಅಂತ. ಇದರಂಥ ಬೇಜವಾಬ್ದಾರಿಯ ಹೇಳಿಕೆ ಇನ್ನೊಂದಿಲ್ಲ. ನಾನು ನಿಮ್ಗೆ ಹೇಳಿದೆ 30 ವರ್ಷದ ಸ್ಟಾಕ್ ಮಾರ್ಕೆಟ್ನ ಚರಿತ್ರೆಯಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಕರೆಕ್ಟ್. 20 ವರ್ಷ ಕಾಲ ಸ್ಟಾಕ್ ಮಾರ್ಕೆಟ್ ಬ್ಯಾಂಕ್ FDಗಿನ ಕಮ್ಮಿ ಕೊಟ್ಟಿದೆ ಅಂತ. ನಿಜ ಹೇಳಿದ್ರಿ. ರೈಟ್. ನಾವು ಇಲ್ಲಿ 14% ಸ್ಟಾಕ್ ಮಾರ್ಕೆಟಲ್ಲಿ ಸಿಕ್ಕಿದೆ, ಅದರಿಂದ ನಾನು 8% ಡ್ರಾ ಮಾಡ್ತೀನಿ, ಜೀವನ ಮಾಡ್ತೀನಿ. ಇಲ್ಲ ಸ್ವಾಮಿ, ನೀವು ನಿಮ್ಮ ಕ್ಯಾಪಿಟಲನ್ನು ಕಳ್ಕೊಳ್ತೀರಿ. ಸೊ ಮ್ಯೂಚುವಲ್ ಫಂಡ್ ಅನ್ನುವಂಥದ್ದು ವೆಲ್ತ್ ಕ್ರಿಯೇಷನ್, ಸಮಯಾವಕಾಶ ಬೇಕು. ಇದು ಸೀಕ್ವೆನ್ಸ್ ಆಫ್ ರಿಟರ್ನ್ ರಿಸ್ಕ್ ಇದೆ. ಬರ್ತದೆ ಹೇಗೆ? ನೆರೆ ಬಂದಾಗ ಒಂದೇ ಸರ್ತಿ ಬರ್ತದೆ, ದಿನವೂ ನೆರೆ ಬರುವುದಿಲ್ಲ, ವರ್ಷವೂ ನೆರೆ ಬರುವುದಿಲ್ಲ. ನೆರೆ ಬಂದಾಗ ಅದಕ್ಕೆ ಒಂದೊಂದು ಕಾಲಘಟ್ಟದಲ್ಲಿ ಬರ್ತದೆ. ಆ ಬಂದಾಗ ನೀವು ಅದರೊಳಗೆ ದೋಣಿ ಇಟ್ಟರೆ ಮಾತ್ರ ಅದು ಮೇಲೆ ಎತ್ತದೆ ಹೊರತು, ನೆರೆ ಬಂದ ಮೇಲೆ ನಾನು ದೋಣಿಯನ್ನು ನೆರೆಯ ಮೇಲೆ ಇಡ್ತೀನಿ ಅಂದರೆ ದೋಣಿ ಕೌಚಿಬಿಡ್ತೀನಿ. ಕರೆಕ್ಟ್. ಸೊ ಸ್ಟಾಕ್ ಮಾರ್ಕೆಟ್ ನಿಮಗೆ ವೆಲ್ತ್ ಕ್ರಿಯೇಟ್ ಮಾಡ್ತದೆ ಹೊರತು ಇನ್ಕಮ್ ಜನರೇಟ್ ಮಾಡಲ್ಲ. ಇನ್ಕಮ್ ಜನರೇಟ್ ಮಾಡಲಿಕ್ಕೆ ಇನ್ಕಮ್ ಜನರೇಷನ್ನ ಒಂದು ಪಿಂಚಣಿ, ಪೆನ್ಷನ್, ಎರಡನೇದು ಬಾಡಿಗೆ. ಬಾಡಿಗೆ ಅನ್ನುವಂಥದ್ದು ಇದ್ದರೆ, ಈ ಬಾಡಿಗೆ ಅನ್ನುವಂಥದ್ದು ಇನ್ಫ್ಲೇಷನ್ ಪ್ರೂಫ್. ಓಕೆ. ಹಣದುಬ್ಬರ ಜಾಸ್ತಿ ಆದಾಗ 10,000 ಬಾಡಿಗೆ ಸಿಗ್ತಾ ಇದ್ದಿದ್ದು 15 ಬರ್ತದೆ, 15 ಇದ್ದರೆ 25 ಬರ್ತದೆ, 25 ಇದ್ದರೆ 50 ಆಗ್ತದೆ. ಭಾರತದಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಈ ರೆಸಿಡೆನ್ಷಿಯಲ್ ಪ್ಲಾಟ್ಗಳನ್ನು ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ, ಅಲ್ಲಿ ನಿಮಗೆ ರಿಟರ್ನ್ಸ್ ಭಾಳ ಕಮ್ಮಿ ಸಿಗ್ತದೆ. ಹೌದು. ಅದೇ ಕಮರ್ಷಿಯಲ್ ಆಗಿದ್ದರೆ, ಕಮರ್ಷಿಯಲ್ನಲ್ಲಿ ನಿಮಗೆ ರೆಂಟ್ ಜಾಸ್ತಿ ಸಿಗ್ತದೆ. ಸೊ ನಿಮಗೆ ವ್ಯವಸ್ಥೆಗಳಿದ್ದರೆ, ಸಾಧ್ಯ ಇದ್ದರೆ, ನೀವು ಅಫೋರ್ಡ್ ಮಾಡ್ತಾಯಿದ್ರೆ, ಈ ಬಾಡಿಗೆಯನ್ನು ಕೂಡ ಒಂದು ನಿಮ್ಮ ರಿಟೈರ್ಮೆಂಟ್ ಇನ್ಕಮ್ ಆಗಿ ನೀವು ಜನ್ರೇಟ್ ಮಾಡ್ಬೋದು. ಸೊ ಎರಡೂ ಬೇಕು. ಒಂದು ಇನ್ಕಮ್ ತಿಂಗಳು ನಿಮಗೆ ಬರುವಂಥದ್ದು, ಎರಡನೇದು ವೆಲ್ತ್ ಕ್ರಿಯೇಷನ್. ಯಾಕಂದರೆ ಹಣದುಬ್ಬರದಿಂದಾಗಿ ನಿಮಗೆ ಸಿಗ್ತಾ ಇರುವಂಥ ಕ್ಯಾಶ್ ಅಷ್ಟೇ ಇದ್ದರೆ ಹಣದ ಬೆಲೆ ಕಮ್ಮಿ ಆಗ್ತದೆ, ಖರೀದಿ ಸಾಮರ್ಥ್ಯ ಕಮ್ಮಿ ಆಗ್ತದೆ. ಅದನ್ನು ಮೇಕಪ್ ಮಾಡೋದಕ್ಕೋಸ್ಕರ ನಿಮಗೆ ವೆಲ್ತ್ ಕ್ರಿಯೇಷನ್, ಈ ಮ್ಯೂಚುವಲ್ ಫಂಡು, ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾನೇ ಹೇಳಿದೆ. ಇದನ್ನು ಮಾಡಿಕೊಳ್ಳೋದಕ್ಕಿನಲ್ಲಿ ಹೋಗಬೇಕು. ಸಲಹೆ ಸೂಚನೆಗಳನ್ನು ಖಂಡಿತ ತಗೊಳ್ಬೇಕು. ಇದೊಂದು ಸೀರಿಯಸ್ ಸಬ್ಜೆಕ್ಟು. ರಿಟೈರ್ಮೆಂಟ್ ಬಗ್ಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ನಿಜ. ಮದುವೆ ಮಾಡ್ಕೊಂಡು ಜನರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಮನೆಯಲ್ಲಿ, ಯಾಕಂದರೆ ಅಪ್ಪ ಅಮ್ಮ ಮದುವೆ ಮಾಡ್ಕೊಂಡು ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಅವ್ರು ಹೇಗೆ ಜಗಳ ಮಾಡ್ತಾರೆ, ಹೇಗೆ ಹೊಂದ್ಕೊಂಡು ಹೋಗ್ತಾರೆ, ಅದನ್ನು ಅಟ್ಲೀಸ್ಟ್ ಮಕ್ಕಳು ನೋಡಿರ್ತಾರೆ. ರಿಟೈರ್ಮೆಂಟ್ ಬಗ್ಗೆ ಇಲ್ಲ. ಕರೆಕ್ಟ್. ರಿಟೈರ್ಮೆಂಟ್ ಈಸ್ ಅನ್ನೋನ್ ಟೆರಿಟರಿ. ಮೌಂಟ್ ಎವರೆಸ್ಟ್ಗೆ ಹೋದಂಗೆ ಎಲ್ಲ ನೀವು ವಿಡಿಯೋದಲ್ಲಿ, ಪಿಕ್ಚರಲ್ಲಿ ನೋಡಿರ್ತೀರಿ ಹೊರತು ನಿಜವಾದ ಕಂಡೀಷನ್ಸ್ ಗೊತ್ತಾಗೋದು ನಾವು ಅಲ್ಲಿ ಹೋದಾಗ ಮಾತ್ರ. ಕರೆಕ್ಟ್. ಆದ್ದರಿಂದ ರಿಟೈರ್ಮೆಂಟ್ಗೆ ಪೂರ್ಣ ರೀತಿಯ ಒಂದು ಪ್ಲ್ಯಾನಿಂಗ್ ಬೇಕು.
ಇದಕ್ಕೆ ಸೂಚನೆ ಮುಖಾಂತರ ಹೋಗಬೇಕು. ಪ್ರತಿಯೊಬ್ಬರ ಒಂದು ನಿವೃತ್ತಿ ಜೀವನ ಸೇಮ್ ಇರೋದಿಲ್ಲ, ವಿಧವಾಗಿರ್ತದೆ. ಒಬ್ಬರು ಮಕ್ಕಳು ಬೇರೆ ದೇಶದಲ್ಲಿ ಇರ್ತಾರೆ, ಕೆಲವರು ಇಲ್ಲಿರ್ತಾರೆ, ಕೆಲವರು ಮಕ್ಕಳೊಟ್ಟಿಗೆ ನಾರ್ಮಲ್ ಸಹಜ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ, ಕೆಲವರು ಮಕ್ಕಳ ರಿಲೇಷನ್ಶಿಪ್ನಲ್ಲಿ ಸ್ಟ್ರೈನ್ ಆಗ್ತದೆ, ಕೆಲವರು ಮಕ್ಕಳಿಗೆ ಈ ದಾನ ಮಾಡಲಿಕ್ಕೆ ಹೋಗ್ತಾರೆ, ದುಡ್ಡನ್ನು ಕೊಟ್ಟು ಇರುವುದನ್ನು ಕಳ್ಕೊತಾರೆ. ಸೊ ಇದು ರಿಟೈರ್ಮೆಂಟ್ ಅನ್ನುವಂಥದ್ದು ಒಂದು ಮಹಾಸಮುದ್ರ. ಇದರ ಬಗ್ಗೆ ನಾನು ಮಾತಾಡ್ತಾ ಹೋದರೆ ಎಷ್ಟು ದಿನಗಳ ಕಾಲ ಮಾತಾಡ್ಬೋದು. ನಾವು ನಿಜ ಜೀವನದಲ್ಲಿ ನೋಡಿರುವಂಥ ಆ ಕೇಸ್ ಸ್ಟಡಿಗಳನ್ನು ಹೇಳ್ತಾ ಹೋದರೆ ಯಾವ ರೀತಿ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅನ್ನುವಂಥದ್ದು ಭಾಳ ಒಂದು ಗಹನವಾದ ವಿಚಾರ. ಇದು 45-50 ಇಯರ್ಸ್ ಏಜ್ನಲ್ಲಿ ಮಾಡ್ಕೊಳ್ಬೇಕು. ಹಾಗೆ ಈ ಏಜ್ನಲ್ಲಿ ಅನ್ವಾಂಟೆಡ್ ಪ್ರಾಪರ್ಟಿಗಳು ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಅವಶ್ಯಕತೆ ಇದೆಯಾ ಅದನ್ನು ಖರೀದಿ ಮಾಡಿ, ಅವಶ್ಯಕತೆ ಇಲ್ವಾ ಅದು ಕಂಠಹಾರ ಅಲ್ಲ ಪ್ರಾಪರ್ಟಿಗಳು. ಇದೊಂದು ಫೈನಾನ್ಷಿಯಲ್ ಆಬ್ಲಿಗೇಷನ್. ಇವತ್ತಿನ ದಿವಸ ಟೆಕ್ನಾಲಜಿ ಬಂದಿದೆ, ಕೆಲಸಗಳನ್ನು ಜನ ಕಳ್ಕೊತಾರೆ. ನಿಮ್ಗೆ 45-50 ವರ್ಷದಲ್ಲಿ ನಿಮಗೆ ಕಲಿಯುವ ಸಾಮರ್ಥ್ಯ ಕಮ್ಮಿ ಇರ್ತದೆ. ಸಾಮರ್ಥ್ಯ ಕಮ್ಮಿ ಇದೆ ಇರೋದಕ್ಕಿಂತ ಮೆಂಟಲ್ ಎಕ್ಸಾಷನ್, ಅಯ್ಯೋ ನಾನು ಆಗೋಯ್ತಪ್ಪ ಇನ್ನೇನು ಓದೋದು ಅಂತ. ಅದನ್ನು ನಾವು ನಮ್ಮ ಪ್ರಧಾನಮಂತ್ರಿ ಮೋದಿ ಅವ್ರ ಹತ್ರ ಕಲಿಬೇಕು. 75 ವರ್ಷ ಪ್ರಾಯದಲ್ಲಿ ಕೂಡ ಇವತ್ತಿನ ದಿವಸ ಅವರ ಟೆಕ್ನಾಲಜಿಯನ್ನು ನೋಡಬೇಕಾದ್ರೆ ಒಂದು ಯಾವ ರೀತಿಯ ಒಂದು ಮಗುವಿನ ರೀತಿ ಅವರು ಅದನ್ನು ಕಲಿತಾರೆ. ಅಂದರೆ ನಮ್ಮಲ್ಲಿ ಏನು ಕಮ್ಮಿ, ನಾವು ಮೆಂಟಲಿ ಡೌನ್ ಮಾಡ್ಕೊಳ್ಳೋದಷ್ಟೇ. ನಂಗೆ ವಯಸ್ಸಾಯಿತು ಕಲಿಯೋಕ್ಕಾಗಲ್ಲ ಅಂತ. ಕಲಿತಾ ಇರಿ. ನೀವು ಕೆಲಸವನ್ನು ಕಳಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ 45-50 ವರ್ಷ ಆದಮೇಲೆ. ನೀವು ಇನ್ನೂ ಚಾಲ್ತಿಯಲ್ಲಿರಬೇಕಾದ್ರೆ ಈ ಪೀರಿಯಡ್ನಲ್ಲಿ ರಿಮೈನ್ ರಿಲವೆಂಟ್, ಅಪ್ ಸ್ಕಿಲ್, ಲರ್ನ್ ಸಮಥಿಂಗ್ ನ್ಯೂ, ಬಿಕಮ್ ರಿಲವೆಂಟ್ ಇನ್ ಯುವರ್ ಆರ್ಗನೈಸೇಷನ್. ನಿಮ್ಮ ಆರ್ಗನೈಸೇಷನ್ ನಿಮ್ಗೆ ಕಳಿಸ್ಬೇಕಂದ್ರೂ ಕಳಿಸ್ಲಿಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಸ್ಕಿಲ್ ಸೆಟ್ಟನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಯಾವ ಸಮಸ್ಯೆಗಳು ಈ ಏಜಲ್ಲಿ ಬರಲಿಕ್ಕಿಲ್ಲ. ಭಾಳ ಅದ್ಭುತವಾಗಿ ಹೇಳಿದಿರಿ. ಮತ್ತು ನನಗನ್ಸುತ್ತೆ ಈ ವಿಡಿಯೋ ಇನ್ನು 10-15 ವರ್ಷ ನಂತರ ನೋಡಿದ್ರು ಕೂಡ ರಿಲೆವೆಂಟ್ ಆಗಿರುತ್ತೆ ಅಂತ. ಯಾಕಂದರೆ ಭಾರತದ ಇಷ್ಟೊಂದು ದೊಡ್ಡ ಪಾಪ್ಯುಲೇಷನ್ನು ಇರುವಂಥ ಸಂದರ್ಭದಲ್ಲಿ ಜನರಿಗೆ ಈ ಸಾಮಾನ್ಯವಾಗಿ ಈಗ ಓಲ್ಡ್ ಪೆನ್ಷನ್ ಸ್ಕೀಮೆಲ್ಲ ಮುಗೀತು, ಇವಾಗ ಹೊಸ ಪೆನ್ಷನ್ ಸ್ಕೀಮ್ಗಳು ಬರುತ್ತೆ, ಸಾಕಷ್ಟು ಪೆನ್ಷನ್ ಪ್ರಾಡಕ್ಟ್ಗಳಿದ್ದಾವೆ. ಬಟ್ ಇದನ್ನು ಹೇಗೆ ನಿರ್ವಹಣೆ ಮಾಡುವಂಥದ್ದು, ಯಾವ ರೀತಿಯ ಪೂರ್ವ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಇರುವಂಥದ್ದು. ಅಂಥ ಕಾಲದಲ್ಲಿ ನಿಜವಾಗಿ ಕೂಡ ನಿಮ್ಮ ಸಲಹೆಗಳು ಭಾಳ ಉಪಯುಕ್ತ ಅಂತ ಅನಿಸ್ತದೆ. ಮುಖ್ಯವಾಗಿ ತಾವು ಭಾಳ ಚೆನ್ನಾಗಿ ಹೇಳಿದ್ರಿ. ಈ ವೆಲ್ತ್ ಕ್ರಿಯೇಷನ್ ಮತ್ತು ರೆಗ್ಯುಲರ್ ಇನ್ಕಮ್ ಕ್ರಿಯೇಟ್ ಮಾಡೋದರ ವ್ಯತ್ಯಾಸ ಏನು ಅನ್ನೋದು ಭಾಳ ಅದ್ಭುತವಾಗಿ ವಿವರಿಸಿದ್ರಿ. ಯಾವುದು ಬಾಡಿಗೆ ಮೂಲಕ ಬರುವಂಥದ್ದು ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಮೂಲಕ ಬರುವಂಥ ರೆಗ್ಯುಲರ್ ಇನ್ಕಮ್ ಇರ್ಬೋದು, ಅದು ಮತ್ತು ವೆಲ್ತ್ ಕ್ರಿಯೇಷನ್ ಮಧ್ಯೆ ಯಾವ ರೀತಿ ಒಂದು ವ್ಯತ್ಯಾಸ ಇರುತ್ತೆ. ಎಷ್ಟೋ ಮಂದಿ ತಾವು ಹೇಳಿದ್ರಿ SWP ಅಂತ, ವೆಲ್ತ್ ಕ್ರಿಯೇಷನ್ ಅಂದರೆ ರೆಗ್ಯುಲರ್ ಇನ್ಕಮ್ ಅಂತ ಅಂದ್ಕೊಂಡು ಭಾವಿಸುವಂಥ ಮಾಡುವಂಥ ಎಡವಟ್ಟುಗಳು, ಇದನ್ನೆಲ್ಲ ಬಹಳ ಅದ್ಭುತವಾಗಿ ವಿವರಿಸಿದ್ದೀರಿ. ಮತ್ತು ನಮ್ಮ ವೀಕ್ಷಕರು ಮುಖ್ಯವಾಗಿ 45-50 ವರ್ಷ ಆಸುಪಾಸಿನಲ್ಲಿರುವಂಥವರು ಖಂಡಿತವಾಗಿಯೂ ಇದು ತಿಳ್ಕೊಳ್ಬೇಕು ಮತ್ತು ಅನುಷ್ಠಾನಕ್ಕೆ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಈ ಎಲ್ಲ ಅಮೂಲ್ಯವಾದಂಥ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, 45-50 ವರ್ಷ ವಯಸ್ಸಿನವರು ಮುಖ್ಯವಾಗಿ ತಮ್ಮ ರಿಟೈರ್ಮೆಂಟ್ ಪ್ಲಾನಿಂಗನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಚಂದ್ರಕಾಂತ್ ಭಟ್ ಸರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು.